ತಡಿ ಯಾಕೆ ಬಾಯಿ ನೆಗಡಿದಂಗಾಗಿ ರುಚಿನ ಬರವಲ್ತು. ಇಷ್ಟ ಹಾಕಂದು ಪಲ್ಯ ಹಿಂಡಿ ಇದ್ರೆ ಯಾವಕ್ಕಿರ ಏನಾರು ಮಾಡ್ತಾಳ ನೋಡೋಣ ಹೋಗೋಣ ಒಬ್ಬ ಬೇಕಿ ಮನೆಗೆ. ಹಾಯ್ ಫ್ರೆಂಡ್ಸ, ನಾನು ರೀ ಭಾಗ್ಯಕ್ಕೆ. ಹಿಂಗ್ಯಾಕೆ ಗಂಗಾ ಹಿಡ್ಕೊಂಡು ಹೊಂಟಾಡ ಅಂದ್ರೇನು, ನಮ್ಮ ಹಳ್ಳಿ ಕಡೆ ಹಿಂಗೆ ಅಲ್ರಿ. ಕೆಲಸ ಮುಗಿದಿದ್ದ ರೊಟ್ಟಿ ಕೈಯಾಗ ಹಚ್ಕೊಂಡು ಬಾಜು ಮನೆಗೆ ಹೋಗಿ ಮಾತಾಡ್ಕೊಂತ ತಿಂತ ಕೂತ್ಕೊಳೋದು. ಹಾಗೆ ಮಾತಾಡೋಕೆ ಹೋದ್ರೆ ತಿನ್ನೋದು ಮುಗಿಯಲ್ಲ, ಮಾತಾಡೋದು ಮುಗಿಯಲ್ಲ. ಅದಕ್ಕೆ ಮಾತಾಡ್ಕೊತ ತಿಂದುಬಿಟ್ರೆ ಯಾಕೆ ನಾನು ಮಾಡಿದ್ದು ನಂಗೆ ರುಚಿ ಬರೋವಲ್ತ ಏನು. ಇನ್ನು ಮನೆ ಕೆಂಪು ಚಟ್ನಿ ಮಾಡೀನಿ, ಪಲ್ಯ ಮಾಡ್ಕೊಂಡೀನಿ, ಒಂದು ಕಾಳು ಪಲ್ಯ ಮಾಡ್ಕೊಂಡೀನಿ. ತಡಿ ಈಕಿ ಮನೆಗಾರ ಹೋಗೋಣ, ಎಲ್ಲಮ್ಮನ ಮನೆಗಾರ ಹೋಗೋಣ, ಲಲ್ಲಿ ಮನೆಗಾರ ಹೋಗೋಣ. ನಾನು ಇಟ್ಕೊಂಡೀನಿ, ಪಲ್ಯ ಹಾಕಿರಿ ಸಾಕೊಂದಿಟ್ಟೆ. ಇವಾಗ ಆಕಿನ ಭಾಗ್ಯಕ್ಕೆ ಗಂಗಾಳ ಹೊರಗೆ ಹಿಡ್ಕೊಂಬಂದು ತಿನ್ಕೊಂಡು ತಿಂತಾಳೆ. ಮತ್ತು ನಮ್ಮ ಮನೆ ಕಡೆಗೆ ಬರಾಕತ್ತದ್ಲ ಏನು. ನಾ ಮಾಡೋದು ನೋಡಿದ್ರೆ ಹನಿ ಮಾಡಿ ಹಸಿಕಾಯಿ ಹಿಂಡಿನ ನಮ್ಮ ಮತ್ತೆ ನೋಡ್ರಿ ಹೇಳ್ಕೊತಾಳೆ. ಏನು ಹೇಳಿಕಿಗೆ ಏನಾರ ಹೇಳಿ ಸುಳ್ಳು ಹೇಳ್ಬೇಕಲ್ಲ. ನಮ್ಮ ಮನೆ ಹೊಂಟಾಳ ಇಲ್ಲ ತಿಳ್ಕೊಬೇಕು ಮೊದಲೇ. ಇಲ್ಲೇ ಬಂದ ಬಿಟ್ಲಲ್ಲ, ಬಾರಿಲ್ಲ ಅಲ್ತ ಬಾ. ನೀನೇ ನೆನ್ಸಾಕತ್ತಿದ್ದು ನೋಡು, ನಂಗೆ 100 ವರ್ಷ ಆಯ್ಸುವ. ಯವ್ವ 100 ವರ್ಷ ಎಲ್ಲಿ ಬದುಕ್ತೀನಿ, 100 ವರ್ಷ ಆಯ್ಸು ನಮಗೆ ಬೇಡ. ಮಕ್ಕಳು ಮರಿ ಚೆಂದಾಗಿ ಅವ್ರ ಕಾರ್ನ್ಯಾರ ಅವ್ರನ್ನ ಇಲ್ಲವರೆಗೂ ಆಯ್ಸ್ಕೊಟ್ರೆ ಸಾಕು ನಮಗೆ. ಕೇಳಕ್ಕೆ ಏನಾರ ಹೇಳಿ ಉಂಪಿಸ್ಬೇಕಂತ ನಾನು ಅಂತಂದ್ರೆ ಈಗೀಗ ಎಷ್ಟು ಆಯ್ಸಿದ್ರೆ ನಂಗೇನು ಆಗ್ಬೇಕು. ಹಂಗಂದ್ರೆ ಹೆಂಗಲ್ಲೇ ಇರ್ಬೇಕು ನೀ ಇನ್ನೂ ಭಾಳ ದಿವಸ ಆತು ಬಿಡಕ್ಕೆ. ಏನು ಗಂಗಾ ಹಿಡ್ಕೊಂಡು ಬಂದಿಲ್ಲ ಏನಿಲ್ಲ, ಯಾಕೆ ನ್ಯಾಲ್ಗೆ ರುಚಿನ ಬರವಾಲ್ದಾಗೈತ್ವ. ನೋಡಿಲ್ಲ ಕೆಂಪು ಚಟ್ನಿ ಮಾಡೀನಿ, ಒಂದು ತರಕಾರಿ ಪಲ್ಯ, ಒಂದು ಕಾಳು ಪಲ್ಯ ಇದ್ಕೊಂಡು ಅದಕ್ಕೆ ಯಾರ ಏನಾರ ಮಾಡ್ಯಾರನ ಅಂತ ಇಸ್ಕೊಂಬರ್ನಂತ. ಅಂತ ಯಾರ ಮನೆಗೆ ಹೊಂಟಿದ್ದೆ? ಜಯಕ್ಕ ಮನೆಗೆ ಹೋಗಕ್ಕಂದ್ರು ಜಯಕ್ಕ ನಿನಗೆ ಹೇಳಿ ಹೋಗೋಣ. ಆಕಿ ಕಾಲದ ಓಡಾಡಕ್ಕೆ ಬರೋಂಗಿಲ್ಲ, ಇನ್ನು 2 ದಿನ ಬೇಕು ಆರಾಮಾಗಕ್ಕೆ. ಆಕಿ ಸೊಸಿ ಅಂತ ಏನು ಕೊಡೋಕ್ಕಲ್ಲ. ಅದಕ್ಕಲ್ಲೇ ಆಕಿ ಸೊಸಿ ಸರಿ ಇಲ್ಲ ಹೇಳ್ಕೊಂಡೆ. ನಿಮ್ಮ ಮನೆಗೆ ಹೊಂಟಿದ್ದು ನೀನು ಏನು ಮಾಡಿದ್ದಿ ಬಂತ ನಾನು ಬುಡ್ಕ. ಏನು ಮಾಡಿದ್ಲಿ? ಅದನ್ನ ಭಾಗ್ಯಕ್ಕ ನೋಡು ಏನು ಮಾಡಿಲ್ಲ. ಈಗ ರೊಟ್ಟಿ ಸುಟ್ಟು ಕೈ ತೊಗೊಂಡು ನೋಡಿದೆ, ಬಳಿ ಸತೆಗೆ ಇಟ್ಕೊಂಡಿಲ್ಲ. ಹಂಗೆ ಹೊರಗೆ ಬಂದು ಸಿಕ್ಕಿ ಆತ. ಇನ್ನು ಪಲ್ಯಗಿಲ್ಲ ಏನು ಮಾಡಿಲ್ಲ ಇವ. ಬಾರಿದ ಬುಡಕಿ ಸುಬ್ಬಿ ಗೊತ್ತಿಲ್ಲ ನನಗೆ ಸುಳ್ಳು ಹೇಳ್ತಾಳ ಅನ್ನೋದು. ಮತ್ತಿಕ್ಕಿದೇನು ನಡೀತಿತ್ತು ಮನ್ಯಾಗ, ಅದಕ್ಕೆ ಸುಳ್ಳು ಹೇಳಾಕತ್ತಾಳ. ಹಂಗೆ ಕೇಳಿದ್ದು ನಾನು. ಆದ್ರೆ ಹೌದಾ ಹೋಗಿ ಬಿಡ. ನಿನ್ನೀರು ತಂದಿದ್ದು ಏನಿಲ್ಲ ಅಂತ ಪಲ್ಯಾಗಿಲ್ಲೇ ಇಲ್ಲ ಇವ. ನಾವು ಉಳಿದು ಏನು ಇಟ್ಕೊಳಂಗಿಲ್ಲ ನೋಡಿ, ನಮ್ಮ ಮನ್ಯಾಗ ಯಾರು ತಿನ್ನಂಗಿಲ್ಲ, ಉಳಿಯಂಗೆ ಮಾಡೋಂಗೂ ಇಲ್ಲಲ್ಲ. ನಮ್ಮ ಅತ್ತಿದ್ದು ಗೊತ್ತಲ್ಲ ನಿಂಗೆ, ದನಗೆ ಹಾಕ್ಬಿಡ್ತಾನೆ ಎಲ್ಲ ಬೆಳಗಾದ್ರೆ. ಅಲ್ಲಲ್ಲಿ ಅದೇನು ದನಕ್ಕೆ ಅಂತೀರಿ, ಯಾರಿಗಾರ ಕೊಟ್ರೆ ನೆನೆಸ್ಯಾರ ನೆನೆಸ್ತಾರ ಪಾಪ. ಅಯ್ಯೋ ಬೇರೆ ನೆನೆಸಿದ್ರಷ್ಟು ಬಿಟ್ರಷ್ಟು. ನಮ್ಮ ದನಕ್ಕೆ ಕೊಟ್ರೆ ಮತ್ತೊಂದು ಲೋಟ ಹಾಲು ಹೆಚ್ಚಿಗೆ ಕೊಡ್ತಾವಲ್ಲ, ಹಿಂಗಂತ ನಾ ಹೇಳಲ್ಲ, ನಮ್ಮ ಅತ್ಯಾರು ಹೇಳ್ತಾರೆ. ನೀನು ಭಾರಿ ಬಿಡ್ಲೆ ನಿಮ್ಮ ಅತ್ತೆ ಜೊತೆ ಸೇರ್ಕೊಂಡು ನೀನು ಅವ್ರಂಗಾಗಿ ಮತ್ತು ನಮ್ಮ ಅತ್ಯಾರು ಹೇಳ್ತಾರೆ, ನಮ್ಮ ಅತ್ಯಾರು ಹೇಳ್ತಾರೆ ಅಂತೀಯ. ಹೌದು, ನಂಗೆ ಒಂದು ವಿಷಯ ಹೇಳು. ಜಯಕ್ಕ ಕರೆಗೂ ಸೊಂಟ ನೋವಾಗೈತೆ, ನಾಟಕ ಮಾಡಕತ್ತಾಳ ಸೊಸಿ ಕೈಲಿ ಕೆಲಸ ಮಾಡ್ಸಕ್ಕೆ. ಇಲ್ಲೇ ರೊಟ್ಟಿ ಹಚ್ಕೊಂಬಂದು ಏನಾರ ಒಂದಿಟ್ಟು ಪಲ್ಯ ಹಚ್ಚ ಅಂತ ನಾ ಕೇಳಕ್ಕೆ ಬಂದ್ರೆ ಇಲ್ಲೇ ಇದು ಸುದ್ದಿ ಕೇತೇನೆ. ಆಕೆ ನಾಟಕ ಮಾಡ್ತಾಳೋ ಬಿಡ್ತಾಳೋ ನನಗೇನು ಗೊತ್ತು. ಏನೇ ಇಲ್ಲಿ ಬಂದಿದ್ಲು, ತ್ರಾಸ ಅಂದ್ಲು, ಕುಂದ್ರಿಸಿದ್ವಿ, ಮಾತಾಡಿದ್ವಿ, ಕಳಿಸಿದ್ವಿ. ಇಲ್ಲೇ ಬಿಡ ನೀ ಯಾಕೆ ಸಿಟ್ಟು ಹೇಳ್ತೀನಿ, ನೀನು ಆಕಿದು ಭಾರಿ ದೋಸ್ತಿ ಅಲ್ಲ, ಅದಕ್ಕೆ ಕೇಳಿದೆ. ಬಿಡು, ಅದು ನನಗೆ ಗೊತ್ತಿಲ್ಲ. ಹೋಗಿ ಆಕಿನ ಕೇಳಿ ಹೋಗಿ ನೀನು. ಒಲ್ಲೇವ ಅವ್ರ ಮನೆ ಸುದ್ದಿನ ಬೇಡ. ಅದಕ್ಕೆ ಸುದ್ದಿ ಬೇಡ ಅಂದ್ರೆ ಚೂಡಿದಾರ ಹಾಕೊಂಡು ಇನ್ನೂ ದುಡ್ಡು ಕೊಡೋದಾಗಿಲ್ಲ ನೋಡಿ ನಿಂಗೆ. ಹೋಗಿ ಬಿಡವ, ಎಲ್ಲಿಂದ ಎಲ್ಲಿ ತೊಗೊಂಡು ಹೋಗಿ ವಿಷಯ ಹೋಗಿ ಬಿಡ. ಕೆಲಸ ಇದ್ಬಿಡ, ನಾ ಹೋಗ್ತೀನಿ. ಹೋಗಿ ಮತ್ತೆ ಸುಮ್ಮನೆ ಕೆಲಸ ನೋಡ್ಕೊ. ಈಕಿಗೆ ಏನೋ ಪಲ್ಯ ಕೊಡ್ತೀನಿ, ಹಿಂಡಿ ಕೊಡ್ತೀನಿ ಬಾ ಅಂತ ಕರೆದಿದ್ರೆ ಖುಷಿ ಆಕಿತ್ತು, ಎಲ್ಲದನ್ನ ಹೇಳ್ತಿದ್ಲು. ಈಗ ನಾ ಇಲ್ಲ ಅಂದ್ಬಿಟ್ಟು ನೋಡು, ಅದಕ್ಕೆ ಉರಿತಿಕಿಗೆ ಅಲ್ಲ ಮತ್ತೆ ಕೊಟ್ಟಾಗ ನಾ ಓಡಿಸ್ಕೋಬೇಕಾಗತ್ತೆ. ಹಾಗಾಗಿ ಸುಮ್ಮನೆ ಇಲ್ಲ ಅಂದ್ಬಿಡ್ತೇನೆ. ನಾ ಬಂದ್ಬಿಟ್ಲಿಲ್ಲ ಒಂದು ಹನಿ ಪಲ್ಯ ಏನಾರ ಕೊಡಲಿ ಅಂದ್ರೆ ಕೊಡೋದಿಲ್ಲ. ಊರು ಸುದ್ದಿ ಕೇಳಕ್ಕೆ ಬರ್ತಾಳೆ. ಮತ್ತು BP ಏರ್ಸಾಕೆ ಬಂದಾಳೆ ಇಲ್ಲಿ. ಈಗ ನೋಡ್ರಿ ಜನ ಅವ್ರು ಕೇಳಿದ್ದು ಕೊಟ್ರೆ ಹೇಳಿದ್ದು ಕೊಟ್ರೆ ಭಾರಿ ಖುಷಿ ಇರ್ತಾರೆ. ಇಲ್ಲ ಅಂತಂದ್ರೆ ಚಿಮ್ಮಿ ಚರ್ಗಿ ಚೆಲ್ಬಿಡ್ತಾರೆ. ಇದ್ಯಾಕೆ ಭಾಗ್ಯ ರೊಟ್ಟಿ ಹಿಡ್ಕೊಂಡು ಬರ ನಿಂತಿಯಲ್ಲ? ಯವ್ವ ನೀ ಬಂದೆ ಬಾ. ಈಗ ನಿನ್ನ ಸೊಸಿ ಬಂದಿದ್ಲಿ ಇಷ್ಟೊತ್ತು. ಏನಿಲ್ವೇ ಯಾಕೆ ಬಾಯಿ ರುಚಿ ಬರುವಲ್ತು, ಇಷ್ಟಾಕಂದು ಪಲ್ಯ ಚಟ್ನಿ ಮಾಡ್ಕೊಂಡೇನಿ. ಅದಕ್ಕೆ ನಿಮ್ಮ ಮನ್ಯಾಗಾರ ಏನಾರ ಮಾಡಿರಿ ಅಂತ ಕೇಳಿದೆ. ಆಕೆ ಏನೂ ಮಾಡಿಲ್ಲ ಅಂದ್ಲು. ಏನೂ ಮಾಡಿಲ್ಲ ಅಂದ್ಲ? ಮಾಡ್ಬೇಕು, ಇವ್ರಿಬ್ರಿಗೂ ಹಚ್ಬೇಕು. ಇವ್ರು ಕೂಡ ಚಲೋ ಅದಾಳಾಕಿ ನನ್ನ ಸೊಸಿ. ಆಕಿನ ಕೆಟಾಕಿ ಮಾಡ್ಬೇಕು ನಾ. ಅಯ್ಯೋ ಹಾಗಂದ್ಲ ಭಾಗ್ಯವಾಕಿ? ಮುಂದೆ ಮಯಾಕೆ ಏನಾಯ್ತು? ರೊಟ್ಟಿ ಸುಟ್ಟು ಈಗ ಕೈ ತೊಗೊಂಡು ಹೊರಗೆ ಬಂದೇನಿ, ಬಳಿ ಸತಿಗೆ ಹಾಕೊಂಡಿಲ್ಲ ಓಕೆ ಅಂದ್ಲ. ಅಯ್ಯವ್ವ ಬಿಸಿ ರೊಟ್ಟಿ ಮಾಡಿ ಬದ್ನಿಕಾಯಿ ಎಣ್ಗಾಯಿ ಮಾಡ. ಈಗಾರ ನಾನು ಬಾಯಿ ಚಪ್ಪರ್ಸ್ಕೊಂಡು ಬಂದೆ ನೋಡು. ಇಲ್ಲ ಹಾಡುಬಿಟ್ಟಿಲ್ಲ ಅಲ್ಲಿ. ನಿಮಗೂ ಸುಳ್ಳು ಹೇಳಕ್ಕೆ ಬರ್ತೈತೆ ಬಿಡು. ಇನ್ನು ನಿಮ್ಮ ಅತ್ತೆ ಸುಳ್ಳು ಹೇಳ್ತಾಳ. ಇಬ್ಬರು ಭಾರಿ ಇದೆ ಬಿಡ್ಲಿ ನೀವು. ಮಾಡ್ತೆ ನಿನಗೆ. ಹೌದು ಬೇ, ಮತ್ತು ನನ್ನ ಹತ್ರ ಏನು ಮಾಡಿಲ್ಲ ಅಂದ್ಲು. ಇಲ್ಲ ಅಯ್ಯೋ ಅಷ್ಟೇ ಯಾಕೆ ಮೆಂತೆ ಕಾಳು ಹಾಕಿ ಚಟ್ನಿ ಮಾಡಿದ್ಲು, ಮತ್ತು ಕೆಂಪು ಚಟ್ನಿ ಮಾಡಿದ್ಲು. ಮೊಸರು ಹಾಕೊಂಡು ತಿಂದ್ರೆ ಈ ಮುದುಕಿ ಬೇಗಳೆ ಹೊಟ್ಟೆ ಉಡ್ಸಾಕೆ ಹಿಂಗೆ ನಾಟಕ ಮಾಡ್ತಾಳೆ. ಮತ್ತು ನಾನು ಆ್ಯಕ್ಟಿಂಗ ಮಾಡ್ಬೇಕು, ಲಲ್ಲಿ ಆಮೇಲೆ ನೋಡ್ಕೊಂಡ್ರಾತು. ಅಯ್ಯ ಹೌದು ಬೇ, ಹಾಂ ಚಲೋ ಆತು ಬಿಡ್ವಿ. ನಾನು ಬದ್ನಿಕಾಯಿ ಪಲ್ಯ ತಿನ್ನಂಗಿಲ್ಲ, ಕೆಂಪು ಚಟ್ನಿ ನಾ ಮಾಡ್ಕೊಂಡೀನಿ, ಮೆಂತೆಕಾಳು ಚಟ್ನಿ ನಿನ್ನೆರ ಮಾಡಿದ್ನಿ. ಅದಕ್ಕಾಗಿ ಹಂಗೆ ಹೇಳಿದ್ಲು ಬಿಡ್ರಿ. ಅಲ್ಲ ಈಕಿನಿಕಿ ಜಗಳ ಹಚ್ಚಬೇಕು, ಒಟ್ಟು ನಮ್ಮ ಮನೆಗೆ ಎದಕ್ಕೆ ಬರಬಾರ್ದಿವ್ರು ಹಂಗೆ ಮಾಡ್ಬೇಕಂತಂದ್ರೆ ನಾನು ಸೊಸಿನ ಪರ ಹಾಯಿಸ್ಕೊಂಡು ಮಾತಾಡ್ತಾಳ. ಆದ್ರೆ ಬಿಡು, ಬೆಂಕಿ ಹಚ್ಚೋದು ಹಚ್ಚಿನಿ, ಉರಿತಿತ್ತೋ ಇಲ್ಲ ನೋಡಿದ್ರಾತು. ಬೇ ಅಮ್ಮ ಏನವ? ಆಯ್ತು ಬಾ, ಮತ್ತು ನಮ್ಮ ಮನೆಗೆ ನಾ ಹಚ್ತೇನೆ ಪಲ್ಯ. ಅದು ಇಲ್ಲಿ ಬೇ ಬೇಡ, ಭಾಳ ಹೊತ್ತಾತು ಒಣೆ ನಿಂತ್ಕೊಂಡು
ಮತ್ತು ಯಾರಾದ್ರೂ ಕಣ್ಣು ಬೆನ್ನಿಗಿಟ್ಟು ಹೊಟ್ಟೆ ಜಾಡ್ಸಾಕತ್ತಿಪ್ಪ ಪಲ್ಲೆಗಿಲ್ಲ ಏನು ಬೇಡ. ಹೌದಾ, ಸರಿ ಬಿಡೋಣ, ಹೋಗ್ತೀನಿ. ಬಾ, ಏನಾರು ಬೇಕಾದ್ರೇನು? ಅಲ್ಲಿ ಬಂದುಬಿಟ್ಲು ಸೋಡಾ ಪುಡ್ಡಿ. ಏನಾರು ಬೇಕಾದ್ರೆ ಬಾ ಅಂತೇಳಿ ಮಂದಿಗೆ ಏನು ಕೊಡೋಕ್ಕಿಲ್ಲ. ಕಾಗಿ ನೀರು ಕುಡಿಯೋಕತ್ರ ಓಡಿಸಾಕಿ ಹಂಗೆ ಬಂದುಬಿಡ್ತಾಳೆ. ಬಂಗಾಳ ಹಿಡ್ಕೊಂತ ಪಲ್ಯ ಮಾಡಿರಿ, ಹಿಂಡಿ ಮಾಡಿರಿ, ಚಟ್ನಿ ಮಾಡಿರಿ ಅಂತ ಮನೆ ಮಾಡ್ಕೊಂಡು ತಿನ್ನೋಕ್ಕಾಗಲ್ಲ. ಏನು ಸ್ವಾದಗೇಡಿ ಹೆಂಗೆ ಸರ್ಕೊಳ್ಳು. ಒಂದು ಎರಡು ತುತ್ತು ತಿಂದದ್ದು ರೊಟ್ಟಿನ ಹೋಗ್ಬಂತ ಬಿಡತ್ತೆ. ಯಾವ್ದಾರ ನಾಯಿಗೆ ಬಂದು ಹಾಕಿರಕತಿ. ಸೊಸಿ ನೋಡಿ ಹೋರ್ಲಿಕ್ಕಿ ನೋಡಿ ಹೋರ್ಲು ಮತ್ತು ಕಣ್ಣು ಬಿಟ್ಟಾರ. ಈಕೆ ಏಟ್ ತಿಂತಾಳ ಅಂದೆ ತಿನ್ನೋದ ಬೇಡ ಇದನ್ನ. ಮತ್ತು ಹಗರು ಬಿಟ್ರೆ ಮನೆಗೆ ಬಂದು ದಿನ ಅದು ಚಾಳೆ ಕಲ್ತ್ಕೋತಾರೆ. ಇದಕ್ಕೆ ಯಾರು ಕೊಡ್ತಾರೆ? ಮಜ್ಜಿಗೆ ಮೊಸರು ಹನಿ ಕೊಡು ಅಂದೆ. ಇಲ್ಲ ಮುದುಕಿ, ನಾಳೆ ಸತ್ತಾಗ ಹಿಡಿ ಬಣ್ಣ ಹಾಕೋಕ್ಕೂ ಬರಲ್ಲ ನಿನಗೆ. ಒಂದು ಯಾವತ್ತು ಒಂದು ಲೋಟ ಮಜ್ಜಿಗೆ, ಒಂದು ಲೋಟ ಮೊಸರು, ಅಷ್ಟು ದನ ಇದ್ರೆ ಯಾರಿಗೇನು ಕೊಡಲ್ಲ. ಇದಕ್ಕೇನು ಒಳ್ಳೇದಾಗತ್ತೆ? ಇದಕ್ಕೆ ಇದ್ದಾಗ ಮಂದಿ ಕೊಡ್ಬೇಕಂತ. ಪಾಪ ಅಲ್ಲಲ್ಲಿ ಹಂಗಿಲ್ಲ. ಮತ್ತು ಅನ್ನೋದಕ್ಕೆ ಅನ್ಬೇಕು, ಈ ಮುದುಕಿದ ಕತ್ತರ್ನ ಕೆಲಸ ಗೊತ್ತೈತೆ ನನಗೆ. ಜಗಳ ಹಚ್ಚಕ್ಕೆ ಹೇಳಿ ಏನೇನೋ ಹೇಳಕ್ಕೆ ಬಂದ್ಲ ಅಂತ ತಿಳ್ಕೊಳ್ದೆ ಬಿಡಲ್ಲ. ಅದೇ ಕಿತ್ತಿದ್ರೆ ಪಾಪ ಏನಾರ ಮೀಟ್ರ್ ತೊಗೊಳಲ್ಲ ಹೇಳಿ ಮನೆಯವರೆಗೂ ತಂದು ಕೊಡ್ತಿತ್ತು. ಅದೊಂದು ಸೊಂಟ ಮುರ್ಕೊಂಡು ಕುಂತೈತಿ. ಅದು ಇಲ್ಲದಕ್ಕೆ ನಮಗೆ ಜನನ ಇಲ್ದಂಗೆ ಆಗೈತಿ. ಯಾವಾಗ ಆರಾಮಾಗೈತೆ ಅನ್ನ ಅಲ್ಲಲ್ಲಿ ಅಲ್ಲಿ ಉಣ್ಣಾಕ ಹಚ್ಕೊಡು ಅಂತ ನಾ ಹೇಳೇನಿ. ಹಿತ್ಲಕ್ಕೆ ಹೋಗ್ಬರೋದ್ರೊಳಗೆ ಗಂಗಾ ಹಿಡ್ಕೊಂಡು ಇಲ್ಲಿ ಬಂದು ಕುಂತಿಯಲ್ಲ ಸ್ವಾದ್ಗಿರಿ. ಅಲ್ಲ ನಿಮಗೇನಾತ್ನ ಎಲ್ಲಾರ ಹಿಡ್ಕೊಂಡು ಕೂತ್ಕೋರಿ ಗಂಗಾಳನ ಕಟ್ಟಿಗೆ ಬಂದು ಕುಂತ್ರಿ ಏನು ತ್ರಾಸ ಅಂತ ಹೇಳ್ರಿ ನಿಮಗೆ. ಅಲ್ಲಿ ಓಣ್ಯಾಗ ಹೋಗೋ ಬರೋ ಮಂದಿ ಇದಕ್ಕೇನಾಗೈತೆ ಅಂದಾರೆ ಎಲ್ಲಿ ಇವತ್ತು ಗಂಗಾ ಹಿಡ್ಕೊಂಡು ಕುಂತಿಯಲ್ಲ. ಮತ್ತು ಕಣ್ಣು ಬಿಟ್ಟು ಹೊಟ್ಟೆಗಿಟ್ಟು ಕೆಟ್ಟಿತ್ತ ನಿಂದೆ. ಭಾರಿ ಕಾಳಜಿ. ಕಣ್ಣಿಗಿಟ್ಟು ಬಿಟ್ಟು ಹೊಟ್ಟೆಗಿಟ್ಟು ಕೆಟ್ಟಿತ್ತ ಅಂತ. ನಂದ ಯಾಕೆ ಬಾಯಿ ರುಚಿ ಬರುವಂತ ಈ ನಮ್ಮನೆ ಇಷ್ಟು ಪಲ್ಯ ಮಾಡ್ಕೊಂಡು ಚಟ್ನಿ ಮಾಡ್ಕೊಂಡ್ರೆ ಹೇಳಿ ಬಂದಿದ್ನಿ. ಯಾವಾಕ್ಯಾರ ಒಂದು ಹಿಂಡಿ ಪಲ್ಯ ಕೊಡ್ತಾಳೆ ಹೇಳಿ ಎಲ್ಲದಕ್ಕೂ ಕಲ್ಲು ಬಿತ್ತು. ತೊಗೊರಿ ನೀವೇ ತೊಗೊಂಡು ತಿನ್ನಿರಿ. ನಾ ತೊಗೊಂಡು ತಿನ್ಬೇಕಾ? ನೀ ತಿಂದುಬಿಟ್ಟಿದ್ದೆ ಎಂಜಲಾನ? ಅಕ್ಕ ನಂದೇನು ಹಾವಿನ ಎಂಜಲೇನ? ಅಲ್ಲಿ ಜಗತ್ತಿನ ಎಲ್ಲರ ಕೇಳಿನ ಗಂಡಿನ ತಟ್ಟೆಯಾಗ ಹೆಣ್ಣು ತೊಗೊತಾಳೆ, ಹೆಂಡತಿ ತಟ್ಟೆಯಾಗ ಗಂಡು ಉಣ್ಣಂಗಿಲ್ಲ. ಹೌದಾ? ಈಗ ನಾ ಹೇಳ್ತೇನೆ ನೋಡ್ರಿ, ಇನ್ನು ಗಂಡನ ತಟ್ಟೆಯಾಗ ಹೆಣ್ಣು ಉಣ್ಣಂಗಿಲ್ಲ, ಹೆಣ್ಣು ಉಣ್ಣು ಬಿಟ್ಟು ತಟ್ಟೆಯಾಗ ಗಂಡು ಉಣ್ಬೇಕು. ಇದು ನಾನು ಕಾನೂನು. ದೊಡ್ಡ ನಮಸ್ಕಾರಲೇ ನಿನಗೆ. ಊಟಕ್ಕೆ ಕೊಡೋ ಅಂತ ಕೇಳಿದ್ದೆ ತಪ್ಪಾತ್ ನೋಡ್ರಿ. ಮತ್ತು ಹೋಗ್ರಿ, ಅಲ್ಲೇ ರೊಟ್ಟಿ ಪುಟ್ಟಿಯಾಗ ರೊಟ್ಟಿ ಅದಾವೆ, ಅಡುಗೆ ಮನೆಯಾಗ ಪಲ್ಯ ಐತಿ, ಬಟ್ಲದಾಗ ಚಟ್ನಿ ಐತಿ. ಪ್ಲೇಟಿಗೆ ತೊಗೊರಿ, ಹಾಕೋರಿ, ತಿನ್ನಿರಿ. ತಿಂತೇನೆ ಬಿಡ, ತಿಂತೇನೆ. ಅಷ್ಟು ಹಾಕೊಂಡು ತಿನ್ನೋದು ನನಗೂ ಗೊತ್ತೈತಿ. ಮತ್ತು ಹೋಗ್ರಿ, ನನ್ನ ಕಣ್ಣು ಮುಂದೆ ನಿಲ್ಬೇಡ್ರಿ. ಮತ್ತೆ ಯಾಕೆ ಬಂದಿರಲಿ? ಇಲ್ಲ, ಯಾರು ಪಲ್ಯ ಹಿಂಡಿ ಕೊಡಲಿಲ್ಲ ಅಂತ ಸಿಟ್ಟು ಬಂದದ. ಮತ್ತೆ ಅದಕ್ಕೆ ಸಿಟ್ಟು ಬಂದದ. ಅಲ್ಲಿ ಉಣ್ಣಾಗ ಹಚ್ಚಿ ಕೊಡುವ ಅಂತ ಕರೆದು ಎಷ್ಟು ಮಾತಾಡ್ತಲ್ಲ ಯಪ್ಪ ಇದು ಅಬ್ರಿಗೇಡಿ. ಏನು ಕಾಲನೋ ಏನೋ ದೇವ್ರಿ ಆಗ ನಿನ್ನ. ಹೋಗ್ರಿ. ಅಯ್ಯೋ ಹೋಗಂತಡಿ, ಹಂಗೆ ಮಾಡಕತ್ತಿ. ಇದೇನು ಕಸ್ಕೊತೀನ ನೋಡಿ, ಹುಚ್ಚು ದ್ಯಾಮ ಮಾಡ್ದಂಗೆ ಮಾಡ್ತತಿ. ನಿಮಗೂ ಬೇಕಾರೆ ಇಲ್ಲೇ ಹಾಕೊಂಬಂದು ಕೂತ್ಕೊಂಡು ತಿನ್ನಿರಿ. ಒಳ್ಳೆ ಮರ ಐತಿ, ನೀನೇ ತಿಂದ್ಬಿಡು ಕೂತ್ಕೊಂಡು. ನನಗೆ ಈ ಅಜ್ಜಿ ಇಲ್ದಾಗಿದ್ದು ಹುಳ ಬಿಟ್ಟದ ತಲೆ ಕೆಟ್ಟತಿ ಬಂದಾರ ಇಲ್ಲಿ. ಮಾಡಿಟ್ಟೇನಿಲ್ಲ, ಸುಮ್ಮನೆ ಹಾಕೊಂಡು ತಿನ್ಬೇಕು. ಅದಕ್ಕೆ ಹೆಂಡತಿ ಬೇಕಾನ. ನಗುವುದೋ ಅಳುವುದೋ ಹೆಂಡತಿಯ ಸಲುವಾಗಿ. ಹೋಗೋಣ, ಮಾಡ್ತತಿ, ಚಲೋ ಮಾಡ್ತೈತೆ ಅಡುಗೆನ. ಹಾಕ್ಕೊಳ್ಳಿದ್ರಿ ಏನತ್ತ ನಾನು ಹಾಕೊಂಡು ಸರಿ ತಂಗ ತಿಂದು ಹೋಗ್ಬಿಡೋಣತ್ತಾಗ. ಯಾವುದೋ ನಾಯಿ ಬರವಲ್ತು ನೋಡಿ. ಚೂ 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 ಕುರಿಯು. ಅವಕ್ಕೆ ನಾಯಿಗೆ ಸೊಕ್ಕು ಬಂದಾವ, ಈಗ ಜನಕ್ಕೆ ಸೊಕ್ಕು ಬಂದಂಗೆ. ಮೊದಲೆಲ್ಲ ಮನೆ ಹತ್ರ ಬಂದು ಕಾಯ್ತಿದ್ದು. ಈಗ ತಿನ್ನಲ್ಲ ಅಂತಿಂತದಿದ್ರು ಮೂಸ್ಕೊಂಡು ಹೋಗ್ತಾವ. ಅಯ್ಯೇ ಬಗ್ಗೆ ಯಾಕೆ ನಾಯಿ ಕೈಗಚ್ಚಿಲ್ಲ ರಂಗಾಲಿ ಇಟ್ಕೊಂಡು 3-4 ಮನೆ ಪಲ್ಯ ರೊಟ್ಟಿ ಅನ್ನ ಇಟ್ಕೊಂಡು. ನಾಯಿ ಭಾಳ ಪುಣ್ಯ ಮಾಡತ್ತೆ ಬಿಡುವಂಗಾರ. ಅಯ್ಯ ಸುಮ್ಮನೆ ಬೇ ಅಮ್ಮ ನಾಯಿ ಹಾಕಕ್ಕಲ್ಲ. ನಾ ಬಂದಿದ್ದೆ ಒಂದಿಟ್ಟು ಏನಾದರೂ ಪಲ್ಯಗೆಲ್ಲ ಇಸ್ಕೊಂಡ್ರಕ್ಕೆ ಜೇವಕ್ಕೆ ಕೊಟ್ಟೋಗಾರ ಅಂದು ಒಬ್ಬೊಬ್ಬರು ಒಂದೊಂಥರ ನಾಟಕ ಮಾಡಿದ್ರು. ಅದಕ್ಕೆ ಬೇಜಾರು ಬಂತು. ಅದಕ್ಕೆ ನಾಯಿಗೆ ಹಾಕೊಂಬಂದು ಇಟ್ಕೊಂಡು ಕುಂತು. ಅಯ್ಯ ನಮ್ಮ ಮನೆಗೆ ಬರ್ಬೇಕಿಲ್ಲವ. ನಮ್ಮ ಮನ್ಯಾಗ ನೋಡಿ ಇವತ್ತೇನು ಮಾಡಿದ್ದಿಲ್ಲ. ನಿನ್ನಿದು ಬದ್ನಿಕಾಯಿ ಪಲ್ಯ ಇತ್ತು. ಹೋಲ್ ಬಿಡಮ್ಮ, ನಿನ್ನಿದ್ರೆ ಆಗ್ಲತ್ತ ಕೊಡ್ತೇನೆ ಅಂದಲ್ಲ ನೀನಾರ. ಅಲ್ಲ ನೀನೇ ಬೇಕಾದಂಗೆ ಮಾಡ್ತೀಯ, ನಿನಗೇನಾಯ್ತು ಬಿಡವೆ. ಯಾಕೆ ಇವತ್ತು ತಿನ್ನಂಗೆ ಆಗಲಿಲ್ಲ ಅದಕ್ಕೆ. ಹೌದಾ, ನೆಗಡಿ ಅದಾದಾಗ ಹಂಗೆ ಬಾಯಿ ಇದಾಗತ್ತೆ ಬಿಡ. ಮತ್ತು ನಮ್ಮ ಮನೆಗೆ ಗೊತ್ತಲ್ಲ ನಿನಗೆ ಬಾಳೆವೆ ಹೆಂಗಂತ. ಹೋಲ್ ಬಿಡಿ ಅಮ್ಮ ಬಾ, ನೀನು ನಮ್ಮ ಮನೆ ರೊಟ್ಟಿ ತಿಂದು ಹೋಗೋತಾಗ. ನನಗೆ ಮಾಡಿ ತಿನ್ನೋಕ್ಕಾಗವಲ್ತು. ನನ್ನ ಗಂಡನು ಬಂದಿದ್ದಾವೆ ಅದ್ರಾಡಿ ಕಳ್ಸೀನಿ ಒಳಗದನ್ ಬಾ. ಹಿರಿಕಾಯಿ ಪಲ್ಯ, ಕೆಂಪು ಚಟ್ನಿ, ಕಾಳು ಪಲ್ಯ ಮಾಡಿದ್ನಿ, ತಿಂದು ಹೋಗ್ಬಾ ಆತಾಗ ಒಂದು ರೊಟ್ಟಿನ. ಅಲ್ಲೇವ ನಮ್ಮ ಮನೆ ನೋಡಿ ಇಲ್ಲಿ ಸೊಸೆಯರು ಕಾವು ಅಂತ ಚಲೋ ಹೋಗಿ ಮಂದಿ ಮನೆ ತಿಂದು ಬರ್ತಾಳ. ಇಲ್ಲಿ ಉಣ್ಣಲ್ಲ ಅಂತಾರ. ಎಲ್ಲರ ಮನೆಗೂ ಒಂದೊಂಥರ ನೋಡು. ಒಂದು ಮನೆಗೆ ಒಂಥರ, ಒಂದು ಮನೆಗೆ ಒಂಥರ. ಜಯ ಒಂದೇನು ಸುದ್ದಿ? ಹೋಗಬೇ ಏನೋ ಗೊತ್ತಿಲ್ಲ. ಆಕೆ ಸೊಸಿ ಒಂದು ಕಾವು ಮಾಡ್ತಾಳಲ್ಲ, ಕೇಳಿಲ್ವಾ ನಾನು. ಹೋಲ್ ಬಿಡ, ನಾಳೆ ಸಂಜೆಗೆ ಹೋಗಿ ಬರ್ಲಿ ಹೋಗಿದ್ರು. ಹ್ಞೂ ಬೇ, ಜಯಕ್ಕೆ ಇದ್ದಿದ್ರೆ ಪಾಪ ಏನಾರು ಮಾಡಿದ ಕೂಡಲೇ ತಂದು ಕೊಡ್ತಿತ್ತು. ಅದರ ಸೊಸಿನ ಅದು ಅಂಥದ್ದು ಯಾರಿಗೇನು ಕೊಡೋದಲ್ಲ. ಹ್ಞೂ ಹಾಳು ಮಾಡಿ ಬಾನಿಗೆ ಹಾಕ್ತತಿ ಹೊರತು ಯಾರಿಗೂ ಕೊಡಲ್ಲ. ಹೋಲ್ ಬಿಡತ್ತ, ಬೇರೆ ಮನೆ ಸುದ್ದಿ ನಮ್ಗೆ ಹಾಕ್ಬೇಕು. ಹೋಗ್ತೇನೆ ನಾ ಒಳಗೆ ಉಣ್ಣಕ್ಕೆ ಹೋಗೈತೆ ನಮ್ಮದು. ಸರಿ ತಗೊಳ್ವಾ, ನಾನು ಹೋಗ್ತೀನಿ ತಗೋ.